ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ದಿನ ಆರೋಗ್ಯಕರವಾದ ಫ್ಲಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದರ ಸೇವನೆಯಿಂದ ಡಯಾಬಿಟಿಸ್, BP, ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ. ವೆಯ್ಟ್ ಲಾಸ್ ಮಾಡಲು ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಒಮೆಗಾ 3 ರಿಚ್ ಆಗಿರೋದ್ರಿಂದ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಿದ್ರೆ ಬನ್ನಿ, ಇಷ್ಟೆಲ್ಲ ಉಪಯೋಗಗಳಿರುವ ಅಗಸೆ ಬೀಜ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಆಪ್ಷನಲ್ಲು, ನೀವು ಅದನ್ನು ಹಾಕಬೇಕು ಅಂದರೆ ತುಂಬ ಡ್ರೈ ರೋಸ್ಟ್ ಮಾಡಿರಬೇಕು. ಅದಕ್ಕೆ ನಾನಿಲ್ಲಿ ಓವೆನ್ಗೆ ಇಡ್ತಾಯಿದ್ದೀನಿ. ಹುಣಸೆಹಣ್ಣು ಮೆಲ್ಟ್ ಆಗಲ್ಲ, ರುಬ್ಬೇಕಾದ್ರೆ ಮುದ್ದೆ ಹಂಗೆ ಸಿಗಲ್ಲ. ಇದರಲ್ಲಿ ಓವೆನಲ್ಲಿ ಇಟ್ಟರೆ ನೀಟಾಗೆಲ್ಲ ಅದು ಗಟ್ಟಿ ಬಂದಿರುತ್ತೆ, ಪೌಡ್ರ್ ಆಗೋ ರೀತಿಯೇ ಆಗುತ್ತೆ. ಬೆಳ್ಳುಳ್ಳಿ ಕೂಡ ಹಾಗೇ ಡ್ರೈ ರೋಸ್ಟ್ ತುಂಬ ಚೆನ್ನಾಗಾಗಿರುತ್ತೆ. ಇಲ್ಲಿ ನಾನು ರೋಸ್ಟ್ಗೆ ಇಡ್ತಾಯಿದ್ದೀನಿ, 150 ಡಿಗ್ರಿಗೆ ಇಡ್ತಾಯಿದ್ದೀನಿ. 10 ಮಿನಿಟ್ಸ್ ಸಾಕಿದ್ದಕ್ಕೆ. ನೋಡಿ ಆಗಿದೆ, ನೋಡಿ ಹುಣಸೆಹಣ್ಣು ಕೂಡ ಹೇಗೆ ಡ್ರೈ ಆಗಿದೆ, ಬೆಳ್ಳುಳ್ಳಿನೂ ಅಷ್ಟೇ. ಈಗ ಕರಿಬೇವು ಇಡೋಣ. ಬಾಣಲಿಲೂ ಕೂಡ ರೋಸ್ಟ್ ಮಾಡ್ಕೋಬೋದು. ಕೆಲಸ ಇಲ್ಲಿ ಬೇಗ ಆಗುತ್ತೆ ಅಂತ ನಾನು ಓವೆನ್ಗೆ ಇಡ್ತಾಯಿದ್ದೀನಿ. ಜೊತೆಗೆ ಕರಿಬೇವಿನ ಕಲರ್ ಕೂಡ ಚೇಂಜ್ ಆಗಿರಲ್ಲ. ಫ್ರೆಶ್ ಕರಿಬೇವಿದು 5 ಮಿನಿಟ್ಸ್ ಅಷ್ಟೇ ಇಟ್ಟಿದ್ದು. ನೋಡಿ ಆಗಿದೆ ಅಲ್ಲೇ. ನೋಡಿ ಹೇಗೆ ಕಲರ್ ಕೂಡ ಚೇಂಜ್ ಆಗಿಲ್ಲ, ಏಕೆ ರೋಸ್ಟ್ ಆಗಿದೆ ನೋಡಿ. ಕೈನಲ್ಲಿ ಸುಮ್ಮನೆ ಹೆಂಗಿದ್ರೆ ಸಾಕು ಪುಡಿ ಆಗುತ್ತೆ. ಈಗ ಮೆಣಸಿನ್ಕಾಯಿನೂ ಕೂಡ ಓವನಲ್ಲಿ ಇಟ್ಬಿಟ್ಟು ಅದನ್ನು ರೋಸ್ಟ್ ಮಾಡೋಣ. ನಾನಿಲ್ಲಿ 5 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು 15ರಿಂದ 20 ಖಾರದ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದನ್ನು ಓವೆನಲ್ಲಿ ಇಡೋದ್ರಿಂದ ಉರಿಬೇಕಾದ್ರೆ ಘಾಟ್ ಆಗುತ್ತಲ್ವ, ಅದೆಲ್ಲ ಆಗಲ್ಲ. ನೀವು ಉರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಹುರಿದ್ರೆ ಅದು ಕೂಡ ಏನು ಘಾಟ್ ಆಗಲ್ಲ. ಮೆಣಸಿನಕಾಯಿ ಆಗೋದ್ರೊಳಗೆ ನಾವಿಲ್ಲಿ ಅಗಸೆ ಬೀಜವನ್ನು ಹುರ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಅಗಸೆ ಬೀಜ ತಗೊಂಡಿದ್ದೀನಿ, ಅಂದರೆ ಆ ಕಪ್ಪಲ್ಲಿ 1/4 kg ಅಗಸೆ ಬೀಜ ಬರುತ್ತೆ. ಚೆನ್ನಾಗಿ ಹುರಿಯೋಣ. ಅಗಸೆ ಬೀಜ ಚಟಪಟ ಅಂತ ಸೌಂಡ್ ಬರುತ್ತೆ, ಆ ಸೌಂಡ್ ನಿಲ್ಲೋವರೆಗೂ ಹುರಿಬೇಕಾಗುತ್ತೆ. ನಾವು ಎಷ್ಟು ಲೋ ಫ್ಲೇಮಲ್ಲೇ ಹುರಿಬೇಕು. ನಾವೆಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಆಗುತ್ತೆ. ನೋಡಿ ಈಗ ಚಟಪಟ ಅಂತ ಸೌಂಡ್ ಸ್ಟಾರ್ಟ್ ಆಗಿದೆ. ಈ ಸೌಂಡು ನಿಲ್ಲೋವರೆಗೂ ಉರಿಬೇಕು. ಈ ಅಗಸೆ ಬೀಜನ ಕೂದಲಿ ಕೂಡ ಬೆಳೆಸ್ಬೋದು. ನೈಟ್ ಟೈಮು 1 ಸ್ಪೂನು ಅಗಸೆ ಬೀಜಕ್ಕೆ ನೀರು ಹಾಕಿ ನೆನೆ ಹಾಕಿಡಬೇಕು. ಬೆಳಗ್ಗೆ ಎದ್ದು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ತಲೆಗೆ ಹಚ್ಕೋಬೋದು. ಜೊತೆಗೆ ಆ ನೀರು ಉಳಿದಿರುತ್ತಲ್ವ, ಆ ನೀರು ಕೂಡ ಕುಡಿದ್ರೆ ತುಂಬ ಒಳ್ಳೆಯದು. ಅಗಸೆ ಬೀಜನೂ ಅದೇ ಕಾಳುಗಳನ್ನ ಅಗದು ತಿಂದ್ರೂ ಚೆನ್ನಾಗಿರುತ್ತೆ. ಚಟ್ನಿ ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು. ನೋಡಿ ಈಗ ಸೌಂಡ್ ಕಡಿಮೆ ಆಯಿತು. ಈಗ ಆಫ್ ಮಾಡೋಣ. ಆಫ್ ಮಾಡಿ ಒಂದು ಜಾರ್ ಒಳಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹಾಕೊಳ್ಳೋಣ. ನೋಡಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಕರಿಬೇವು, ಒಣಮೆಣಸಿನಕಾಯಿ, ಇದು ಕೂಡ 10 ನಿಮಿಷ ಇಟ್ಟಿದ್ದೆ ಓವನಲ್ಲಿ.
ಆಗಿದೆ ನೋಡಿ. ಕೈನಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಸಾಕು, ಪುಡಿ ಆಗುತ್ತೆ. ಈ ರೀತಿ ರೋಸ್ಟ್ ಆಗಿರಬೇಕು. ಕೊಬ್ಬರಿನ ನೀವು ಬೇಕಿದ್ದರೆ ಮಾತ್ರ ಲೈಟಾಗಿ ಹುರ್ಕೋಬೋದಷ್ಟೇ, ಹಾಗೆ ಕೂಡ ಹಾಕೋಬೋದು. ಫ್ರಿಡ್ಜ್ನಲ್ಲಿ ಇಡಲ್ಲ, ಆಚೆ ಇಡ್ತೀವಿ ಅಂದರೆ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿದು ಕೊಬ್ಬರಿ ಹಾಕೊಳ್ಳೋಣ. ಕೊಬ್ಬರಿನ ಅರ್ಧ ಹೋಳು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ. ಆಗಿದೆ, ಕೊಬ್ಬರಿನೂ ಜಾರ್ಗೆ ಹಾಕೊಳ್ಳೋಣ. ಬೇಕಿದ್ರೆ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಕೊನೆಯಲ್ಲಿ ಅಗಸೆ ಬೀಜ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ತುಂಬ ನೈಸ್ ಪೌಡ್ರ್ ಮಾಡಬಾರ್ದು. ಹೀಗೆ ತರಿಯಾಗಿರಬೇಕು. ನೋಡಿ, ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ. ಇದರ ಜೊತೆ ತುಪ್ಪ ಬೆರೆಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ರೈಸು, ರೋಟಿ ಏನಕ್ಕೆ ಬೇಕಾದರೂ ಜೊತೆ ಬಳಸ್ಕೊಂಡು ತಿನ್ಬೋದು. ದಿನಕ್ಕೆ 1 ಟೈಮ್ ಯಾವಾಗಲಾದರೂ 1 ಸ್ಪೂನ್ ಆದರೂ ಸೇವಿಸಿ. ಥ್ಯಾಂಕ್ ಯು.